ಮತ್ತು ಮಾಲೀಕರ ಸಂಬಂಧ ಹೇಗಿರಬೇಕು ಅಂಥೇಳಿ ಈ ಕಬಡ್ಡಿ ಪಂದ್ಯಾಟದ ಮೂಲಕ ನಾವು ಇವತ್ತು ತೋರಿಸಿಕೊಡ್ತಾ ಇದ್ದೇವೆ. ಮಾಲೀಕರು ಸೋಲಬೇಕು, ನೌಕರರು ಸೋಲಬೇಕು, ನೌಕರರು ಸೋಲಬೇಕು, ಮಾಲೀಕರು ಸೋಲಬೇಕು, ಮಾಲೀಕರು ಗೆಲ್ಲಬೇಕು, ನೌಕರರು ಗೆಲ್ಲಬೇಕು. ಈ ಒಂದು ಸೌಹಾರ್ದತೆಯಿಂದ ನಡೆಸಿದರೆ ಮಾತ್ರ ಕಾರ್ಮಿಕರು ಹಾಗೂ ಮಾಲಕರ ಮಧ್ಯದಲ್ಲಿ ಒಂದು ಸಾಮರಸ್ಯ ಬೆಳೆದು ಬಂದು ಪ್ರಗತಿಗೆ ನಾಂದಿ ಆಗ್ತದೆ. ಆದ್ದರಿಂದ ಇವತ್ತು ನಮ್ಮ ಇಂಟೆಕ್ನವರು, ವಿಶೇಷವಾಗಿ ನಮ್ಮ ಅಡಿಯಂತಾಯರವರು, ನಾವೆಲ್ಲ ಸಣ್ಣ ಮಕ್ಕಳಾಗಿರುವಾಗಲೇ ಅವರು ಇಂಟೆಕ್ನ ಒಂದು ಕಾರ್ಯದಲ್ಲಿ ಇಳಿದವರು. ಅವರು ಇವತ್ತು ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನೇ ಕಾರ್ಮಿಕ ಸಚಿವನಾಗಿದ್ದಾಗ ಜಿನೆವಾ ಕಾನ್ಫರೆನ್ಸಿಗೆ ಹೋದಾಗ ಯಾವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ನಾಯಕರು ಅವರಿಗೆ ಗೌರವ ಕೊಡ್ತಿದ್ರು ಅಂತ ಹೇಳುವಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ನಮ್ಮ ರಾಷ್ಟ್ರಕ್ಕೆ ಇಂಟೆಕ್ಕಿಗೆ ಗೌರವವನ್ನು ಅವರು ತಂದಿದ್ದಾರೆ. ಅವರಿಗೆ ನಾನು ಅಭಿನಂದಿಸಬೇಕಾಗ್ತದೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೆ. ಇವತ್ತು ವಿಶೇಷವಾಗಿ ಶ್ರೀಮಾನ್ ಜಾರ್ಜ್ರವರು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾನು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರುವಾಗ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದಾಗ ಶ್ರೀಮಾನ್ ಜಾರ್ಜ್ರವರು ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದರು. ಶ್ರೀಮಾನ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವರ ಅಡಿಯಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಕೂಡ ನನಗೆ ಬಂದಿತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಇಂಟೆಕ್ ನಮ್ಮ ಜಿಲ್ಲೆಯಲ್ಲಿ ಬೆಳೆದು ಬಂದಿದೆ. ಜಿಲ್ಲಾಧ್ಯಕ್ಷರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಕಬಡ್ಡಿ ಅಂತ ಹೇಳುವಂಥ ಪಂದ್ಯಾಟ, ಇದು ನಮ್ಮ ರಾಷ್ಟ್ರದ ಪಂದ್ಯಾಟ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ನಮ್ಮ ಗ್ರಾಮದಲ್ಲಿ ಆಡುವಂಥ ಒಂದು ಪಂದ್ಯಾಟ. ಯಾವ ರೀತಿಯ ಪಂದ್ಯಾಟ? ಒಂದು ಕೋಲು ಇದ್ದರೆ ಗೆರೆ ಹಾಕಿ 7 ಜನ ಹಳ್ಳಿಯಲ್ಲಿ ಆಡುವಂಥ ಒಂದು ಪಂದ್ಯಾಟ. ನಾನು ಒಮ್ಮೆ ಡಾಕ್ಟರ್ ಹತ್ರ ಚರ್ಚೆ ಮಾಡ್ತಾಯಿದ್ದೆ. ನಾನು ಹೇಳಿದೆ, ಕಬಡ್ಡಿ ಪಂದ್ಯಾಟ ಈಸ್ ದ ಚೀಪೆಸ್ಟ್ ಗೇಮ್ ಅಂತ ಹೇಳುವಂಥ ಮಾತನ್ನು ಡಾಕ್ಟ್ರಿಗೆ ಹೇಳಿದೆ. ಅವರು ಹೇಳಿದ್ರು, ನೋ ಯು ಆರ್ ರಾಂಗ್, ಇಟ್ಸ್ ಎ ವೆರಿ ಎಕ್ಸ್ಪೆನ್ಸಿವ್ ಗೇಮ್ ಅಂತ ಹೇಳಿದ್ರು. ಹೇಗೆ ಅಂತ ಕೇಳಿದೆ. ನೋಡಪ್ಪ, ನೀನು ಇವತ್ತು ಯಾಕೆ ಇಲ್ಲಿ ಬಂದಿದ್ದೀ ಅಂತ ಕೇಳಿದರು. ಸರ್, ನಾನು ತಲೆ ಹೊಡೆದಿದೆ, ಅದಕ್ಕೆ ಬಂದಿದ್ದೇನೆ. ಹೇಗೆ ತಲೆ ಹೊಡೀತು? ಕಬಡ್ಡಿ ಆಡೋದ್ರ ಮೂಲಕ ತಲೆ ಹೊಡೀತು. ಸೊ ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಗೇಮ್ ಅಂತ ಹೇಳುವಂಥದ್ದನ್ನು ನನಗೆ ಡಾಕ್ಟ್ರು ಹೇಳಿದರು. ನನಗೆ ಯಾರಾದರೂ ಕಬಡ್ಡಿ ಪಂದ್ಯಾಟದ ಇನಾಗ್ರೇಷನ್ಗೆ ಕಳೆದ್ರೆ ನನಗೆ ಮುಜುಗರ. ನಾನು ಹೇಳ್ತೇನೆ, ನನಗೆ ಇನಾಗ್ರೇಷನ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಯಾಕೆ ಅಂತ ಕೇಳ್ತಾರೆ. ನೀವು ಬೇಕಾದರೆ ಆಡ್ಲಿಕ್ಕೆ ಕರೀರಿ, ನಾನು ಬರ್ತೇನೆ, ಬರೀ ಇನಾಗ್ರೇಷನ್ ಮಾಡೋದಿಲ್ಲ ಅಂತ ನಾನು ಹೇಳುವಂಥದ್ದು. ನನಗೆ ಸಂತೋಷ ಆಗ್ತಾಯಿದೆ. ನಾನು LIC ಆಫ್ ಇಂಡಿಯಾದಲ್ಲಿ ದುಡಿಯುತ್ತಿರುವ ಸಂದರ್ಭದಲ್ಲಿ ನಾನು LICಯ ರಾಷ್ಟ್ರೀಯ ಟೀಮ್ನಲ್ಲಿ ಇದ್ದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾಯಿದೆ. ಅದೇ ರೀತಿ ಪಾರ್ಲಿಮೆಂಟ್ ಸದಸ್ಯರ ಸ್ಪೋರ್ಟ್ಸ್ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನ ಕಬಡ್ಡಿ ಟೀಮನ್ನು ನಾನು ಪ್ರತಿನಿಧೀಕರಿಸಿದ್ದೆ. ಟೀಮಿನ ಕ್ಯಾಪ್ಟನ್ ಆಗಿ ನಾನು 2005ನೇ ಇಸ್ವಿಯಲ್ಲಿ ಪಾರ್ಲಿಮೆಂಟ್ನ ಕಬಡ್ಡಿ ಟೀಮಿನ ಕ್ಯಾಪ್ಟನ್ಶಿಪ್ ತಗೊಂಡು, ಕಬಡ್ಡಿಲಿ ಮ್ಯಾನ್ ಆಫ್ ದ ಮ್ಯಾಚ್ ಇಲ್ಲ, ಆದರೆ ನನಗೆ ಮ್ಯಾನ್ ಆಫ್ ದ ಮ್ಯಾಚ್ ರಿಕಗ್ನೈಸ್ ಪಾರ್ಲಿಮೆಂಟ್ನಲ್ಲಿ ಮಾಡಿ ನಾವು ಯುವಕರಾದ ಮೀಡಿಯಾದವರನ್ನು ಸೋಲಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ಈ ಪಂದ್ಯಾಟಕ್ಕೆ ಗ್ರಾಮೀಣ ಜನತೆ, ನಮ್ಮ ಪಟ್ಟಣಗಳಲ್ಲಿಯೂ ಕೂಡ ಇದಕ್ಕೆ ಬೇಕಾದಷ್ಟು ಪ್ರೋತ್ಸಾಹ ಇದೆ. ಇವತ್ತು ಇಲ್ಲಿ ನೋಡುವಾಗ ಸಾವಿರಾರು ಜನ ಇಲ್ಲಿ ನೋಡಲಿಕ್ಕೆ ಸೇರಿದ್ದಾರೆ. ಮಹಿಳೆಯರು ಕೂಡ ಇವತ್ತು ಈ ಸ್ಪೋರ್ಟ್ಸಿನಲ್ಲಿ ಬಹಳ ಒಂದು ಆಸಕ್ತಿಯಿಂದ ಆಡುವಂಥ ಆಟ ಆಗಿದೆ. ನಾವು ರೆಸ್ಲಿಂಗ್ ಮಾಡ್ತೇವೆ, ಬಾಕ್ಸಿಂಗ್ ಮಾಡ್ತೇವೆ, ಕಿಕ್ ಬಾಕ್ಸಿಂಗ್ ಮಾಡ್ತೇವೆ. ಆದರೆ ಕಬಡ್ಡಿ ಪಂದ್ಯ ಶಕ್ತಿ ಒಟ್ಟಿಗೆ ಚಾಣಕ್ಯತನ, ಸ್ಕಿಲ್ ಎರಡೂ ಸೇರಿ ಆಡುವಂಥ ಒಂದು ಪಂದ್ಯಾಟ
ಕಬಡ್ಡಿ ಪಂದ್ಯ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ನಾನು ಹೆಚ್ಚಿನ ಸಮಯ ಏನು ತೆಗೆದೆ ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನನ್ನ ಪರವಾಗಿ ಹಾಗೂ ನನ್ನ ಪತ್ನಿ ಬ್ಲಾಸಮ್ ಇಲ್ಲಿ ಬಂದಿದ್ದಾರೆ. ಅವರಿಗೆ ಕಬಡ್ಡಿ ನೋಡಲಿಕ್ಕೆ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ಅವರ ಪತಿಯವರೇ ಕಬಡ್ಡಿ ಆಡ್ತಾಯಿದ್ರು, ಅದರಿಂದ ಅವರು ಬಂದಿದ್ದಾರೆ ಕಬಡ್ಡಿ ನೋಡಲಿಕ್ಕೆ. ಅವರ ಪರವಾಗಿ ನಿಮಗೆಲ್ಲರಿಗೂ ನಾನು ಶುಭವನ್ನು ಕೊಡ್ತಾ ಇದ್ದೇನೆ. ಎಲ್ಲ ಟೀಮ್ಸ್ಗಳಿಗೆ ಪರ ಊರಿನಿಂದ ಇವತ್ತು ಬಂದಿದ್ದಾರೆ, ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ, ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಒಂದು ಸ್ಪೋರ್ಟ್ಸನ್ನು ಇವತ್ತು ಸಂಘಟನೆ ಮಾಡಿದಂಥ ಜಯ ಕರ್ನಾಟಕ ಹಾಗೂ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇಂಟಕ್ ಇವರಿಗೆ ಕೃತಜ್ಞತೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸಿ ನಮಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಕರೆದದ್ದಕ್ಕೆ ನನ್ನ ವೈಯಕ್ತಿಕ ಕೃತಜ್ಞತೆ ಅರ್ಪಿಸಿ ಈ 4 ದಿವಸದ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಯಶಸ್ಸು ದೊರೆಯಲಿ ಅಂಥೇಳಿ ಹಾರೈಸ್ತಾ ಇದ್ದೇನೆ. ಜೈ ಹಿಂದ್. ಅದು ಬರೀ ರ್ಯಾಲಿ ಮೂಲಕ